ಸ್ನೇಹಿತರೆ ನಮಸ್ಕಾರ. SR Boy ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು ಅದರ ಬಗ್ಗೆ ಸಂಪೂರ್ಣದ ಮಾಹಿತಿನ ತಿಳಿಸೋಕ್ಕಿಂತ ಮುಂಚೆ ಸ್ನೇಹಿತರೆ ನೀವು ನಮ್ಮ SR Boy ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ಈ ರೀತಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ವಿಡಿಯೋಗಳನ್ನ ನೋಡಬಹುದು. ಸ್ನೇಹಿತರೆ ಈಗಾಗಲೇ ಗ್ರಾಮ ಆಡಳಿತ ಅಧಿಕಾರಿ ಬಗ್ಗೆ ಸಂಪೂರ್ಣದ ಮಾಹಿತಿನ ತಿಳಿಸ್ಕೊಟ್ಟಿದ್ದು. ಯಾವ ರೀತಿ ಅಂದರೆ ಕ್ವಾಲಿಫಿಕೇಶನ್ ಏನಿರಬೇಕು, ನಿಮ್ಮ ಏಜ್ ಏನಿರಬೇಕು, ಎಷ್ಟು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಅಂತ ಅದ್ರ ಬಗ್ಗೆ ಮಾಹಿತಿನ ತಿಳಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಹಾಗಿದ್ರೆ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಮೊದಲನೇ ಈ ರೀತಿ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಸೊ ಇದರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಸೊ KA ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವ್ರ ಕಡೆಯಿಂದ ಸೊ ಏನಾಗಿದೆ ಆನ್ಲೈನ್ ಮೂಲಕ ಅರ್ಜಿನ ಕರೆದಿದ್ದಾರೆ ಅಂತ ಹೇಳ್ಬೋದು. ಸೊ ಈ ವೆಬ್ಸೈಟಲ್ಲೇ ಹೋಗ್ಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು. ಹಾಗಿದ್ರೆ ಸ್ನೇಹಿತರೆ ಇದರಲ್ಲಿ 5 ಸ್ಟೆಪ್ಗಳು ಬರುತ್ತೆ. ಯಾವ್ಯಾವ್ದು ಬರುತ್ತೆ ಅಂದರೆ ಸ್ನೇಹಿತರೆ ಇಲ್ಲಿ ನೋಡಿ, ಸಬ್ಮಿಟ್ ದ ಅಪ್ಲಿಕೇಶನ್. ನೀವು ಅಪ್ಲಿಕೇಶನ್ನ ಏನು ಮಾಡಬೇಕಾಗುತ್ತೆ, ಕರ್ನಾಟಕದ ಕಂದಾಯ ಇಲಾಖೆಯಲ್ಲಿ ಬರುವಂಥ ಈ ಗ್ರಾಮ ಆಡಳಿತ ಅಧಿಕಾರಿಗೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಆ ಹುದ್ದೆಗಳಿಗೆ ಅಂದರೆ ಇರೋದು ಒಂದೇ ಹುದ್ದೆ, ಆ ಹುದ್ದೆಗೆ ನೀವು ಅರ್ಜಿನ ಸಲ್ಲಿಸಿದರೆ ಅಲ್ಲಿ ಅಪ್ಲಿಕೇಶನ್ ID ಅಂದರೆ ಅಪ್ಲಿಕೇಶನ್ ನಂಬರ್ ಏನಾಗುತ್ತೆ ಜನ್ರೇಟ್ ಆಗುತ್ತೆ ಅಂತ ಹೇಳ್ಬೋದು. ನಂತರ ಸ್ನೇಹಿತರೆ ಅಪ್ಲಿಕೇಶನ್ ನಂಬರ್ ನಿಮಗೆ ಜನ್ರೇಟ್ ಆದ ನಂತರ ಅದರ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಬೇಕಾಗುತ್ತೆ. ಡೇಟ್ ಆಫ್ ಬರ್ತ್ ಹಾಕ್ಬಿಟ್ಟು ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕೇಳಿದ್ದಾರೆ. ಸೊ ಎರಡನೇ ಸ್ಟೆಪ್ ಏನಾಗಿರುತ್ತೆ, ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಾದ ನಂತರ ಸ್ನೇಹಿತರೆ ನಂತರ ಫೀಸ್ ಪೇಮೆಂಟ್ ಅಂತ ಇರುತ್ತೆ. ಸೊ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿಟ್ಟು ಪೇಮೆಂಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಥವಾ ಇಲ್ಲ ಏನಾದರೂ ಸರ್ವರ್ ಇಶ್ಯೂ ಬಂದರೆ ಸೊ ಇಲ್ಲಿ 4ನೇ ಆಪ್ಷನ್ ಕೊಟ್ಟಿದ್ದಾರೆ, ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ. ಸರ್ವರ್ ಏನಾದರೂ ಇಶ್ಯೂ ಬಂದಿದ್ದರೆ ಆ ಟೈಮಲ್ಲಿ ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಸೊ ಕೊನೆಯದಾಗಿ ನಿಮ್ಮ ಅಪ್ಲಿಕೇಶನ್ ID ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೋ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ನ ತಗೊಳ್ಬೋದು. ಓಕೆ ಸ್ನೇಹಿತರೆ ಮೊದಲಾಗಿ ನಾವು ಮಾಡ್ಕೊಂಡು ಸಬ್ಮಿಟ್ ದ ಅಪ್ಲಿಕೇಶನ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಸೆಲೆಕ್ಟ್ ಯುವರ್ ಪೋಸ್ಟ್ ಅಂತ ಬರುತ್ತೆ. ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಬರುತ್ತೆ. ಸೊ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿನ ಕೊಟ್ಟಿದ್ದಾರೆ. ಸೊ ನಿಮ್ಮ ಜಿಲ್ಲೆ ಯಾವುದಿರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯುವರ್ ನೇಮ್ ಅಂತ ಕೇಳಿದ್ದಾರೆ, ಎಂಟರ್ ಯುವರ್ ನೇಮ್ ಅಂತ ಕೇಳಿದ್ದಾರೆ. ಸೊ ಎಂಟರ್ ಯುವರ್ ನೇಮ್ ಅಂದರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದನ್ನ ಇಲ್ಲಿ ಹಾಕ್ಕೊಳ್ಳಿ. ಸೊ ಅದೇ ರೀತಿ ತಾಯಿ ಹೆಸರು ಹಾಕ್ಕೊಳ್ಳಿ, ತಂದೆ ಹೆಸರು ಹಾಕ್ಕೊಳ್ಳಿ. ನಂತರ ಇಲ್ಲಿ ಬರುತ್ತೆ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್, SC ST ಕ್ಯಾಟಗರಿ 1 ಯಾವ ಕಾಸ್ಟ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತ್ನ ಹಾಕ್ಕೊಂಡ ನಂತರ ಸೊ ಅಡ್ರೆಸ್ ಪ್ರೂಫ್ ಕೇಳುತ್ತೆ, ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ. ಸೊ ನೀವು ಇರುವ ವಿಳಾಸನ ಇಲ್ಲಿ ಹಾಕ್ಕೊಳ್ಬೇಕು. ನಿಮ್ಮ ಆಧಾರ್ ಕಾರ್ಡದಲ್ಲಿರುವ ವಿಳಾಸನ ಇಲ್ಲಿ ಹಾಕ್ಕೊಳ್ಳಿ, ತಾಲೂಕು ಹಾಕ್ಕೊಳ್ಳಿ, ಜಿಲ್ಲೆನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಸ್ಟೇಟ್ ಕೇಳುತ್ತೆ. ಸೊ ಕರ್ನಾಟಕನೇ ಸೆಲೆಕ್ಟ್ ಆಗಿರುತ್ತೆ ಅದನ್ನ ಹಾಕ್ಕೊಳ್ಳಿ. ಸೊ ಜಿಲ್ಲೆನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಪಿನ್ ಕೋಡ್ನ ಹಾಕ್ಕೊಳ್ಳಿ. ನಂತರ ಪರ್ಮನೆಂಟ್ ಅಡ್ರೆಸ್ಸು ಮತ್ತು ಕಮ್ಯುನಿಕೇಷನ್ ಅಡ್ರೆಸ್ ಎರಡೂ ಸೇಮ್ ಆಗಿದ್ದರೆ ಇಲ್ಲಿ ಎಸ್ ಅಂತ ಕೊಡಿ. ಮೇಲ್ಗಡೆ ಇರುವಂಥ ಎಲ್ಲ ನೀವೇನು ಫಿಲ್ ಮಾಡಿರ್ತೀರೋ ಅದೆಲ್ಲವೂ ಕೂಡ ಇಲ್ಲಿ ಕೆಳಗಡೆ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ. ಓಕೆ ನಂತರ ಸ್ನೇಹಿತರೆ ಬೇರೆ ಆಗಿದ್ದರೆ ಇಲ್ಲಿ ನೋ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಕಮ್ಯುನಿಕೇಷನ್ ಅಡ್ರೆಸ್ ಇದ್ದರೆ ಇದನ್ನು ಹಾಕ್ಕೊಳ್ಬೋದು. ಓಕೆ ನಂತರ ಇಲ್ಲಿ ಆರ್ ಯು ಮ್ಯಾರಿಡ್ ಅಂತ ಕೇಳುತ್ತೆ. ನೀವೇನಾದರೂ ಮದುವೆ ಆಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲವಾಗಿದ್ದರೆ ನೋ. ಅದೇ ರೀತಿ ಇಲ್ಲಿ ರಿಸರ್ವೇಷನ್ ಕೊಟ್ಟಿದ್ದಾರೆ, ಯಾವುದು ಗ್ರಾಮೀಣ ಅಭ್ಯರ್ಥಿ ಆಗಿರ್ಬೋದು, ಕನ್ನಡ ಮಾಧ್ಯಮ ಆಗಿರ್ಬೋದು, PDP ಆಗಿರೋ ಅಂದರೆ ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು, ನಂತರ ಅಂಗವಿಕಲ ಅಭ್ಯರ್ಥಿ, ನಂತರ ಮಾಜಿ ಸೈನಿಕ, ನಂತರ KK ಕಲ್ಯಾಣ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಅಂತ ಬರುತ್ತೆ. ಸೊ ಈ ರೀತಿ ಏನಾದರೂ ಮೀಸಲಾತಿ ನಿಮ್ಮ ಹತ್ರ ಇದ್ದರೆ ಅದನ್ನು ಇಲ್ಲಿ ಎಸ್ ಕೊಡ್ಬೋದು, ಇಲ್ಲವಾಗಿದ್ದರೆ ನೋ ಕೊಡ್ಬೋದು. ಒಂದು ವೇಳೆ ನೀವು ಎಸ್ ಅಂತ ಕೊಟ್ಟರೆ ಇಲ್ಲಿ RD ನಂಬರ್ ಸರ್ಟಿಫಿಕೇಟ ಕೇಳುತ್ತೆ, PDP ಆಗಿರ್ಬೋದು. ಸೊ ಕನ್ನಡ ಮಾಧ್ಯಮ ನಂತರ ಇಲ್ಲಿ ಗ್ರಾಮೀಣ ಅಂತ ತೋರಿಸುತ್ತೆ. ನಂತರ ಇಲ್ಲಿ ಏನಾದರೂ ಅಂಗವಿಕಲರಾಗಿದ್ದರೆ ಸೊ ಅದನ್ನು ಇಲ್ಲಿ ಯಾವುದಿದೆ ನಿಮ್ಮದು ಇಲ್ಲಿ ಕೊಟ್ಟಿದ್ದಾರೆ, ಲೋಕೋ ಮೋಟರ್ ಡಿಸಬಿಲಿಟಿ ಬೇರೆ ಬೇರೆ ಈ ರೀತಿ ಬರುತ್ತೆ. ಓಕೆ ಮೆಂಟಲ್ ಇನ್ಲೆಸ್ ಆಗಿರ್ಬೋದು, ಈ ರೀತಿ ಡಿಸಬಿಲಿಟಿ ತೋರಿಸ್ತಿದೆ. ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ ಇಲ್ಲವಾಗಿದ್ದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿ. ಓಕೆ ಸೊ ಯಾವುದಿರುತ್ತೆ ಅದನ್ನ ನೀವು ಇಲ್ಲಿ ಎಸ್ ಆರ್ ನೋ ಅಂತ ಕ್ಲಿಕ್ ಮಾಡ್ಬೋದು. ನಂತರ SSLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ಈ ಹಾಕ್ಕೊಂಡ ನಂತರ ಇಲ್ಲಿ ಸೆಕೆಂಡ್ PUCನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈ ಹುದ್ದೆಗೆ ಅರ್ಜಿನ ಸಲ್ಲಿಸಬೇಕಂದ್ರೆ ಸೆಕೆಂಡ್ PUC ಅಂದರೆ 12ನೇ ತರಗತಿ ನೀವು ಪಾಸ್ ಆಗಿದ್ರೆ ಮಾತ್ರ ಈ ಗ್ರಾಮ ಆಡಳಿತ ಅಧಿಕಾರಿಗೆ ಅರ್ಜಿನ ಸಲ್ಲಿಸ್ಬೋದು. ಹಾಗಿದ್ರೆ ಇಲ್ಲಿ ಓಪ್ಟೇನ್ ಮಾರ್ಕ್ಸ್ ಕೇಳುತ್ತೆ. ಅಂದರೆ ನೀವು ಇಲ್ಲಿ 400 ಹಾಕಿದರೆ ಸೊ ಮ್ಯಾಕ್ಸಿಮಮ್ ಎಷ್ಟಾಗಿರುತ್ತೆ 600 ಆಗಿರುತ್ತೆ. ಓಕೆ ಸೊ 600 ಇಲ್ಲಿ ಹಾಕ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಪರ್ಸೆಂಟೇಜ್ ಬರುತ್ತೆ. ಓಕೆ 66.66 ಅಂತ ಬರುತ್ತೆ. ಓಕೆ ನಂತರ ಇಲ್ಲಿ ಬೋರ್ಡ್ ಕೇಳುತ್ತೆ, ಆ್ಯಸ್ ಪರ್ ನಿಮ್ಮ
ಮಾರ್ಕ್ಸ್ ಕಾರ್ಡಲ್ಲಿರುವ ಬೋರ್ಡ್ನ ಇಲ್ಲಿ ಹಾಕ್ಕೊಳ್ಬೇಕು. ಫ್ರೀ ಯೂನಿವರ್ಸಿಟಿ ಬೋರ್ಡ್ ಬೆಂಗಳೂರು ಅಂತ ಇರುತ್ತೆ, ಅದನ್ನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟಲ್ಲಿ ಏನಾದರೂ ಸರ್ಕಾರ ಸೇವೆಯಲ್ಲಿ ಇದ್ದಿದ್ದರೆ ಎಸ್ ಅಂತ ಕ್ಲಿಕ್ ಮಾಡಿದ್ರೆ ಡಿಪಾರ್ಟ್ಮೆಂಟ್ ನೇಮ್ ಕೇಳುತ್ತೆ. ಸೊ ಪ್ರೆಸೆಂಟ್ ವರ್ಕಿಂಗ್ ಕೇಳುತ್ತೆ. ಸೊ ಅದನ್ನು ಇದ್ದರೆ ಹಾಕ್ಕೊಳ್ಳಿ, ಇಲ್ಲವಾದರೆ ನೋ ಅಂತ ಕ್ಲಿಕ್ ಮಾಡಿ. ನಂತರ ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಳ್ಬೇಕು. ಆಧಾರ್ ಕಾರ್ಡ್ ಪೂರ್ತಿ ಹಾಕ್ಕೊಳ್ಬೇಡಿ. ಎಂಟರ್ ದ 4 ಡಿಜಿಟ್ ಆಫ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ಸೊ ನಿಮ್ಮ ಆಧಾರ್ ಕಾರ್ಡ್ದ ಕೊನೆಯ 4 ಸಂಖ್ಯೆಗಳನ್ನು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಂತರ ಎಕ್ಸಾಮಿನೇಷನ್ ಸೆಂಟರ್ ಕೇಳುತ್ತೆ. ಸೊ ನಿಮ್ಮ ಹತ್ತಿರವಾದ ಸೆಂಟರ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಹಾಕಿರುವಂಥ ಮಾಹಿತಿಯಲ್ಲಿ ಬರುತ್ತೆ. ಸ್ನೇಹಿತರೆ ಅಪ್ಲಿಕೇಶನ್ ಫುಲ್ಫಿಲ್ ಮಾಡಿದ್ರಂತ ಈ ರೀತಿಯ ಅಪ್ಲಿಕೇಶನ್ ಪ್ರಿವ್ಯೂ ಬರುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ನೋಡಬೇಕು ಕ್ಯಾಪ್ಚಾ ಕೋಡ್ ಬರುತ್ತೆ. ಓಕೆ, ಆ ಕ್ಯಾಪ್ಚಾ ಕೋಡ್ನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಕ್ಯಾಪಿಟಲ್ ಇದ್ದರೆ ಕ್ಯಾಪಿಟಲ್, ಸ್ಮಾಲ್ ಇದ್ದರೆ ಸ್ಮಾಲ್ನ ಹಾಕ್ಕೊಳ್ಳಿ. ಕ್ಯಾಪ್ಚಾ ಕೋಡ್ ಹಾಕಿದ ನಂತರ ಸ್ನೇಹಿತರೆ ಎಲ್ಲವೂ ಕೂಡ ಸರಿಯಾಗಿದ್ದರೆ ಸೇವ್ ಅನ್ನೋ ಆಪ್ಷನ್ ಇರುತ್ತೆ, ಇದರ ಮೇಲೆ ಕ್ಲಿಕ್. ಸ್ನೇಹಿತರೆ ಸೇವ್ ಮೇಲೆ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಇವರ ಅಪ್ಲಿಕೇಶನ್ ID ನಂಬರ್ ಬರುತ್ತೆ. ಪ್ಲೀಸ್ ನೋಟ್ ಡೌನ್ ಫಾರ್ ದ ಫ್ಯೂಚರ್ ರೆಫರೆನ್ಸ್ ಅಂತ ಬರುತ್ತೆ. ಸೊ ಇದನ್ನ ಎಲ್ಲಾದರೂ ಒಂದು ಪೇಪರಲ್ಲಿ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ನಂತರ ಏನು ಮಾಡಬೇಕಂದ್ರೆ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇರುತ್ತೆ. ನಿಮ್ಮ ಭಾವಚಿತ್ರ ಅಥವಾ ಸೈನ್ ಅಪ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇಲ್ಲಿ ಅಪ್ಲಿಕೇಶನ್ ID ನಂಬರ್ನ ಸೇವ್ ಹಾಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ನ ಹಾಕೊಳ್ಳಿ. ಓಕೆ, ಸೊ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಈ ರೀತಿ ನಿಮ್ಮ ಅಪ್ಲಿಕೇಶನ್ ID ನಂಬರ್ ಬರುತ್ತೆ. ನಂತರ ಇಲ್ಲಿ ನಿಮ್ಮ ಹೆಸರು ಬರುತ್ತೆ. ಯಾರು ಅಪ್ಲಿಕೆಂಟ್ ಇರ್ತಾರೋ ಅವರ ಫೋಟೋ ಮತ್ತು ಸಿಗ್ನೇಚರ್ನ ಇಲ್ಲಿ ಅಪ್ಲೋಡ್ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೋಟೋ ಬರುತ್ತೆ. ಅದೇ ರೀತಿ ಇಲ್ಲಿ ಸಿಗ್ನೇಚರ್ ಕೂಡ ಈ ರೀತಿ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೈನ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಬರುತ್ತೆ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ನಂತರ ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫೀಸ್ ಪೇಮೆಂಟ್ ಅಂತ ಬರುತ್ತೆ. ಸೊ ಮತ್ತೆ ಅಪ್ಲಿಕೇಶನ್ ID ನಂಬರ್ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಪೇಮೆಂಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಸೊ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು ನೆಟ್ ಬ್ಯಾಂಕಿಂಗ್ ಮತ್ತು UPI ಮತ್ತು QR ಬರುತ್ತೆ. ಸೊ ಬೆಸ್ಟ್ ಆಪ್ಷನ್ QR ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಭೀಮ್ UPI QR ಅಂತ ಬರುತ್ತೆ. ಸೊ ಮೇಕ್ ಪೇಮೆಂಟ್ ಅಂತ ಇರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. QR ಕೋಡ್ ಇಲ್ಲಿ ಬಂದಿರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ಕೊಳ್ಬೋದು. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಕೈಂಡ್ಲಿ ಟೇಕ್ ದ ಪ್ರಿಂಟ್ಔಟ್ ಆಫ್ ಪೇಮೆಂಟ್ ಅಕ್ನಾಲೇಜ್ಮೆಂಟ್ ಅಂತ ಬರುತ್ತೆ. ಸೊ ಓಕೆ ಅಂತ ಕೊಡಿ. ಸೊ ಇದು ಅಕ್ನಾಲೇಜ್ಮೆಂಟ್ ಇರುತ್ತೆ, ಪೇಮೆಂಟ್ ಆಗಿರುವುದು. ಇದನ್ನು ಪ್ರಿಂಟ್ಔಟ್ ಕೂಡ ನೀವು ತಗೊಳ್ಬೋದು. ಓಕೆ, ನಂತರ ಇಲ್ಲಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅನ್ನೋ ಆಪ್ಷನ್ ಇರುತ್ತೆ. ಪೇಮೆಂಟ್ ಆಗಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ನಿಮ್ಮ ಅಪ್ಲಿಕೇಶನ್ ID ನಂಬರ್ ಹಾಕ್ಕೊಳ್ಳಿ ಮತ್ತು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ಕೈಂಡ್ಲಿ ಟೇಕ್ ಪ್ರಿಂಟ್ಔಟ್ ಆಫ್ ಪೇಮೆಂಟ್ ಅಕ್ನಾಲೇಜ್ಮೆಂಟ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಓಕೆ, ಮತ್ತು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕೊನೆಯದಾಗಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇರುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲಿಕೇಶನ್ ID ನಂಬರ್ ಹಾಕ್ಕೊಳ್ಳಿ. ನಂತರ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಕೊನೆಯದಾಗಿ ನಿಮ್ಮ ಪೇಮೆಂಟ್ ಕೂಡ ಆಗಿದೆ. ಸೊ ಫೈನಲ್ ಆಗಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ಈ ರೀತಿ ಬರುತ್ತೆ. ಇದನ್ನು ನೀವು ಪ್ರಿಂಟ್ಔಟ್ ಕೂಡ ತಗೊಳ್ಬಹುದು. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಈಗ ಪದನಾಮ ಚೇಂಜ್ ಆಗಿದೆ. ಅದರ ಹೆಸರು ಈಗ ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್ ಅಂತ ಇತ್ತು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಚೇಂಜ್ ಆಗಿದೆ. ಸೊ ಅದನ್ನ ಯಾವ ರೀತಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.